ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜಧಾನಿ ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಮಾಡೋದೇ ಈಗ ದೊಡ್ಡ ಸವಾಲಾಗಿದೆ. ಸಿಲಿಂಡರ್ ಅನ್ನ ನಂಬಿಕೊಂಡಿದ್ದ ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ಕಳೆದ 2-3 ದಿನಗಳಿಂದ ಸುಮಾರು 80ಕ್ಕೂ ಹೆಚ್ಚು ಹೋಟೆಲ್ಗಳು ಬಂದ್ ಆಗಿವೆ. ಇವತ್ತು ಏನೆಲ್ಲ ಆಯಿತು ಅದರ ಒಂದು ವರದಿ ನಿಮ್ಮ ಮುಂದೆ. ಹೋಟೆಲ್ ಉದ್ಯಮಕ್ಕೆ ತಟ್ಟಿದ ಸಿಲಿಂಡರ್ ಬಿಸಿ. ಗ್ಯಾಸ್ ಇಲ್ಲದೆ ಬಾಗಿಲು ಬಂದ್, ಒಲೆಯಲ್ಲಿ ಅಡುಗೆ. ಹೌದು, ಮಧ್ಯಪ್ರಾಚ್ಯದಲ್ಲಿ ಆಗ್ತಿರೋ ಯುದ್ಧದ ಎಫೆಕ್ಟ್ ಜೋರಾಗಿದೆ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿರೋ ಕರ್ನಾಟಕಕ್ಕೆ ಪೆಟ್ಟು ಬಿದ್ದಿದೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯವಾಗಿದ್ದು, ಹೀಗಾಗಿ ಕಮರ್ಷಿಯಲ್ ಸಿಲಿಂಡರ್ ಸಿಗದ ಕಾರಣ ದಿನೇ ದಿನೇ ಹೋಟೆಲ್ಗಳು ಬಂದಾಗ್ತಾ ಇವೆ. ಒಂದ್ ಕಡೆ ಹೋಟೆಲ್ಗಳು ಬಂದ್ ಆಗ್ತಿದ್ರೆ ಮತ್ತೊಂದ್ ಕಡೆ ಹೋಟೆಲ್ ಉದ್ಯಮ ಉಳಿಸಿ ಅಂತ ಮನವಿ ಮಾಡಲಾಗ್ತಾ ಇದೆ. ಯಾಕಂದ್ರೆ 98% ಹೋಟೆಲ್ ಉದ್ಯಮ ನಿಂತಿರೋದೇ ಸಿಲಿಂಡರ್ ಮೇಲೆ. ಅದನ್ನೇ ನಂಬಿರೋ ಸಿಬ್ಬಂದಿ ಬದುಕು ಮೂರಾಬಟ್ಟೆಯಾಗುತ್ತೆ. ಹೀಗಾಗಿ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಹೋಟೆಲ್ ಮಾಲೀಕರು ಮನವಿ ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಕ್ಲೋಸ್ ಆಗ್ತಿರೋದು ಒಂದ್ ಕಡೆ ಆದ್ರೆ, ನಗರದಲ್ಲಿ ಕಡಿಮೆ ದರಕ್ಕೆ ಊಟ ತಿಂಡಿ ಕೊಡ್ತಾ ಇದ್ದ ಇಂದಿರಾ ಕ್ಯಾಂಟೀನ್ಗೂ ಸಿಲಿಂಡರ್ ಸಮಸ್ಯೆ ಬಿಗಡಾಯಿಸಿದೆ. 170ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ನಲ್ಲಿ ಆಹಾರ ಕೊರತೆ ಸಾಧ್ಯತೆ ಇದ್ದು, ಅಡುಗೆ ಕೇಂದ್ರದಲ್ಲಿ ಅಡುಗೆ ಅನಿಲ ಕೊರತೆ ಶುರುವಾಗಿದೆ ಅಂತ ಗುತ್ತಿಗೆದಾರರು ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಸದ್ಯ 2 ದಿನಕ್ಕಾಗುವಷ್ಟು ಆಹಾರ ತಯಾರಿಕೆಗೆ ಗ್ಯಾಸ್ ಇರೋದಾಗಿ ಹೇಳಿದ್ದು, ಅದಾದ ಬಳಿಕ ಸಿಲಿಂಡರ್ ಬೇಕೇ ಬೇಕು ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಬೆಂಗಳೂರಲ್ಲಿ 40,000ಕ್ಕೂ ಹೆಚ್ಚು ಹೋಟೆಲ್ಗಳಿದ್ದು, ಎಲ್ಲಾ ಹೋಟೆಲ್ಗಳಿಗೂ ಸಿಲಿಂಡರ್ ಅಭಾವದ ಎಫೆಕ್ಟ್ ದುಪ್ಪಟ್ಟಾಗಿದೆ. ಇದರ ಜೊತೆಗೆ 170 ಇಂದಿರಾ ಕ್ಯಾಂಟೀನ್ಗೂ ಗ್ಯಾಸ್ ತೊಂದರೆ ಆದ್ರೆ ಜನರಿಗೆ ಊಟ ತಿಂಡಿ ಸಿಗೋದೇ ಡೌಟ್ ಆಗಿದೆ. ಒಟ್ನಲ್ಲಿ ನಗರದಲ್ಲಿ ಸಿಲಿಂಡರ್ ಅಭಾವ 4ನೇ ದಿನಕ್ಕೆ ಕಾಲಿಟ್ಟಿದ್ದು, 25% ಹೋಟೆಲ್ಗಳು ಬಂದಾಗಿವೆ. ಏನೋ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೋಟೆಲ್ ಬಂದ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಸಮಸ್ಯೆ ಪರಿಹರಿಸುತ್ತಾ ಅಂತ ಕಾದು ನೋಡಬೇಕಿದೆ. ಮಂಜುನಾಥ್ ಹೊಸಹಳ್ಳಿ, ಮೆಟ್ರೋ ಬ್ಯೂರೋ, ಜಿ ಕನ್ನಡ ನ್ಯೂಸ್.